ಬೆಟ್ಟಿಗೆ ಹೋಗಿದ್ದೆ, ಅಲ್ಲಿ ತುಂಬ ತೊಂದರೆ ಕೊಟ್ಟರು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ರು, ಬೆನ್ನು ಹಿಂದಿಂದೇ ಓಡಾಡ್ತಾಯಿದ್ರು. ಮತ್ತು ಅಕ್ಕಪಕ್ಕ ಕೂತ್ಕೊಂಡಿದ್ದವರೆಲ್ಲ ಒತ್ತರಿಸ್ಕೊಳ್ಳೋದು, ಮತ್ತು ಕೂತ್ಕೊಳ್ಳೋ ಜಾಗದ ಮೇಲೆ ತಟ್ಟೆ ಹಿಡ್ಕೊಂಡು ತಿನ್ನೋದು, ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಹೆವಿ ಟಾರ್ಚರ್ ಕೊಟ್ಬಿಟ್ರು. ಮಾತ್ರ ಟಾರ್ಚರ್ ನಡುವೆಯೂ ಊಟ ಮಾಡ್ಕೊಂಡು ಬಂದೆ. ವಿಡಿಯೋ ಕವರ್ ಮಾಡೋದು ಬೇಡ ಅಂದ್ಕೊಂಡಿದ್ದವನು ಕವರ್ ಮಾಡಬೇಕಾಗಿ ಬಂತು. ಆ ಮಟ್ಟಕ್ಕೆ ಕಾಟ ಕೊಟ್ಟಿದ್ರು ಅವರು. ಇವತ್ತಿನ ಇಡೀ ದಿನ ವಿಶೇಷತೆ ಏನಪ್ಪ ಅಂದರೆ, ನನ್ನ ತಮ್ಮ ಅಂದರೆ ಕಸಿನ್ ಬ್ರದರ್ ಯಶವಂತ್ ಇದ್ದಾರಲ್ಲ, ಮ್ಯಾಕ್ಸ್ ಮಂಜುಳಾ ಅವರ ಮಗ, ಅವನ ಬಾಲಂಗೋಚಿಗಳು, ಅವನನ್ನು ನೋಡೋದಕ್ಕೆ ಅವನ ಥರ ಇರೋವಂಥವ್ರು ಇಡೀ ದಿನ ಪ್ರತಿ ಗಂಟೆ ಒಬ್ಬೊಬ್ಬರನ್ನ ನೋಡಿದ್ದೀನಿ ಇವತ್ತು. ಅದಕ್ಕೋಸ್ಕರನೇ ಬೇಡ ಇವತ್ತು ವೀಡಿಯೋ ರೆಕಾರ್ಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೂ ಕೂಡ ರೆಕಾರ್ಡ್ ಮಾಡಿದೆ. ಇಲ್ಲಿ ಶಬರಿಮಲೆ ಸ್ವಾಮಿ ಬಟ್ಟೆ ಹಾಕ್ಕೊಂಡಿದ್ರಲ್ಲ, ಅದರಲ್ಲಿ ಕೂತ್ಕೊಂಡಿದ್ದ ಒಬ್ಬ ಬೋಳಿ ಮಗ ಡಿಟ್ಟೋ ನನ್ನ ತಮ್ಮನ ಥರನೇ ಇದ್ದ. ಅವನಂತೂ ನಾನು ಎಲ್ಲ ಹೋಗ್ತೀನಿ ಅಲ್ಲೆಲ್ಲ ಹೋಗಿ ಬಂದು ಈ ಮುಂದೆ ಕೂತ್ಕೊಳ್ಳೋದು, ನಾನು ಜಾಗ ಬದಲಾಯಿಸಿದ್ರೆ ಅವನು ಜಾಗ ಬದಲಾಯಿಸೋದು, ಎಲ್ಲ ಕೆಲಸ ಮಾಡ್ತಿದ್ದ ಸೋಳೆ ಮಗ ಅವನು. ಅವನಿಗೆ ಮಾಲೆ ಬೇರೆ ಕೇಳು ಅವ್ನು ಬೋಳಿ ಮಗ ಅಂತಂದು. ಓಡ್ಬಿಟ್ಟೆ ಇಲ್ಲಿ ಬರ್ತಾ ಇದ್ದೀನಲ್ಲ, ಇವನೇ ನಾನು ಆ್ಯಕ್ಚುಲಿ ಹೇಳಿದ್ದು. ಇವನು ಮೀಡಿಯಾದೊಂದಿರಬೇಕು. ನಾನು ಯಾವಾಗಲೂ ಪಾರ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾಗ ಕರೆಕ್ಟಾಗಿ ಊಟ ಮಾಡೋ ಟೈಮ್ಗೆ ವಾಕಿಂಗ್ ಮಾಡೋಕ್ಕೆ ಬರ್ತಾಯಿದ್ದ ಅವನು ಅಂತ. ಸೊ ಇವನ ಜೊತೆ ಓಡಾಡ್ತಾನೆ ಒಬ್ಬ ಫ್ರೆಂಡ್, ಅವನೇ ನನಗೆ ಆ್ಯಕ್ಚುಲಿ ದೇವ್ರ ಪ್ರಸಾದ ಅಂತ ಹೇಳ್ಬಿಟ್ಟು ಊಟ ಕೊಟ್ಟಿದ್ದವನು. ನಾನು ಆ್ಯಕ್ಚುಲಿ ತಟ್ಟೆ ಹಿಡ್ಕೊಂಬರ್ತಾ ಇದ್ದೀನಲ್ಲ, ಅದೇ ರೀತಿ ತಟ್ಟೆಯಲ್ಲಿ ನನಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಕೊಡೋದು. ತಟ್ಟೆ ತುಂಬ ಊಟ ತುಂಬಿ ಕೊಟ್ಬಿಡ್ತಾರೆ, ಸಾಂಬಾರು ತೀರಾ ಕಡಿಮೆ ಕೊಟ್ಟಿರ್ತಾರೆ. K09E3233 ಷಣ್ಮುಗಂ ಮೊಬೈಲ್ ನಂಬರ್ ಲಾಸ್ಟಲ್ಲಿ 33ನೇ ಬರೋದು. ರಮೇಶ್ ಹಿಡ್ಕೊಳ್ಳೋ ರಮೇಶ್. ಆ್ಯಕ್ಚುಲಿ ಅದು ಏನಕ್ಕೆ ಇದು ಆ್ಯಕ್ಚುಲಿ ಇವತ್ತೇನು ವಿಡಿಯೋ ಕವರ್ ಮಾಡಿಲ್ಲ, ಅದು ಸ್ಟಿಲ್ ಕವರ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬೇರೆ ವಿಷಯಕ್ಕೆ ಹೇಳಿಬಿಡ್ತೀನಿ. ರಮೇಶ್ ಗಾಡಿ ಹೋಗಿದ್ದರಿಂದ ಏನು ಕಥೆ ಇದು ಅಂದರೆ, ಪಾರ್ಕ್ ದೇವಸ್ಥಾನ ಇದೆಯಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೋಪ್ ಇಟ್ಟಿದ್ದೆ, ಮುಖ ತೊಳೆಯೋಕ್ಕೆ ಅಂತ ಇಟ್ಟಿದ್ದೆ. 2 ಸೋಪ್ಗಳು ಖಾಲಿಯಾಗಿದೆ ಇವತ್ತು. ಅಂದರೆ ಸೋಪ್ಗಳು ತೆಗೆದು ಎಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ರಮೇಶ್ ಹತ್ರ ಹೋಗಿ ಸೋಪ್ ಇಸ್ಕೊ ಅಂತ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಒಂದು ಈಗ ಹೇಳೋಕ್ಕೆ ಅದಕ್ಕೋಸ್ಕರ ಈ ಗಾಡಿ ಬಂದಿದ್ದು. 33 ಷಣ್ಮುಗಂ ಏನಾರು ಹೆಲ್ಪ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು, ಅಥವಾ ಕ್ಲಿಕ್ ಮಾಡ್ಬೋದು, ಏನಾರು ಮಾಡ್ಕೊಳ್ಳಿ. ಒಟ್ಟಲ್ಲಿ ಷಣ್ಮುಗಂ ಏನು ಮಾಡ್ತಾರೆ ಈಗ ಮುಂದಕ್ಕೆ ಹೋದಾಗ ಗೊತ್ತಾಗುತ್ತೆ. ಈಗ ಆ್ಯಕ್ಚುಲಿ ನಾನು ಕ್ಯಾಮ್ರಾ ತೆಗೆದಿದ್ದು ವಿಷಯ ಹೇಳೋದಕ್ಕೆ ತೆಗೆದಿದ್ದು ಅಂದರೆ, ಸಂಗೀತ ಮೊಬೈಲ್ ಸ್ಟೋರಲ್ಲಿ ಇವನಿದ್ದಾನಲ್ಲ, ಆ ಹುಡುಗರಿದ್ದಾರೆ, ಚಿಕ್ಕಳ್ಳಿ ಹುಡುಗರಿದ್ದಾರಲ್ಲ, ಅವರು ಪೋಸ್ ಕೊಡ್ಕೊಂಡು ನಿಂತಿರೋದು. ಏನೋ ಒಂದು ದೊಡ್ಡ ದಾಳಿಯಿಂದ ಕರ್ಕೊಂಡು ಈ ಕಡೆ ನನ್ನ ಕಡೆಗೆ ಕೈ ತೋರಿಸ್ಕೊಂಡು ಏನೋ ಮಾತಾಡ್ತಿದ್ರು. ಆ್ಯಕ್ಚುಲಿ ಅದನ್ನು ಕವರ್ ಮಾಡೋಕ್ಕೆ ಅಂತ ತೆಗೆದೆ, ಮಾಡಿಲ್ಲ. ಅದೇ JY2532 ಗಾಡಿ, ನ್ಯೂಯಾರ್ಕ್. ಅವ್ನು ಆ್ಯಕ್ಚುಲಿ ಅದೇ ಹೇಳಿದ್ದು, ಕೈ ಸನ್ನೆ ಮಾಡೋಗಿದ್ದು, ಏನೋ 50% ಇದಕ್ಕೆ ಹೋಗು ಅಂತ. ಓಕೆ ಕಡ್ಕೊಳ್ಳೋ ರಮೇಶ್. ಆ್ಯಕ್ಚುಲಿ ಇದು ಏನೋ ಪ್ರಕಾಶ್ ಶೆಡ್ ಟೀಮ್ ಇದು 50% ಏನಿದು ಅಂದರೆ, ಇಲ್ಲಿ ಹ್ಯಾರಿಯರ್ 50% ಇಲ್ಲ, ಲೋಗೋ ಇದೆಯಲ್ಲ 50% ಲೋಗೋ ಇಲ್ಲ. ಇಲ್ಲೂ ಅಷ್ಟೇ 50% ಲೋಗೋ ಇಲ್ಲ. ಅದೇ ಅಲ್ಲಿ ಮುಂದ್ಗಡೆ ಬರ್ಬೇಕಾದ್ರೆ ಕಲ್ಯಾಣಿ ಇದಿತ್ತಲ್ಲ, ಅದು ಶಿವರಾಜ್ ಕುಮಾರ್ದು ಕಲ್ಯಾಣಿ ಇದಿತ್ತು, 50% ಆಫ್ ಅಂತ ಯಾವುದೋ ಒಂದು ಇದಿತ್ತು, ಏನೋ 50% ಆಫ್ ಅಂತ ಯಾವುದೋ ಒಂದು ಏನು ಹೇಳೋದು, ಅದು ಪಾಪ್ಲೈನ್ ಬಿದ್ದಿತ್ತು ಆ್ಯಕ್ಚುಲಿ. ಸೊ ಎಲ್ಲ ಸೇಮ್ ರಿಲೇಟೆಡ್ ಇದು. ಅದು ಆ್ಯಕ್ಚುಲಿ ಮುಂದಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಮುಂದಕ್ಕೆ ಹೋಗಬೇಕಾಗಿರಲಿಲ್ಲ. ಫಸ್ಟ್ ಇಲ್ಲ ಅವರು ಮುಖಗಳು ಕವರ್ ಮಾಡೋಕ್ಕೋಸ್ಕರ ಮುಂದೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕೆಳಗಡೆ ಕೂತ್ಕೊಂಡಿರೋಳು ಮಂಜುಳಾ ಅವರ ಬಲಂಗೊಚ್ಚಿಗಳು.
Asus. ಹಾಗೆ ನಿಂತ್ಕೊಂಡು ನೋಡ್ತಾ ಇರೋದು. ಅಂಗಡಿಯಿಂದ ಈಚೆ ಒಂದು ಹುಡುಗ ಬಂದಲ್ಲ, ಅವಾಗ ಕ್ಲೀನಾಗಿ ಕವರ್ ಆಗಿರ್ತದೆ. ಅಂಗಡಿಯಿಂದ ಈಚೆ ಬಂದಲ್ಲ, JB 7911 JB 71 ಗಾಡಿ ನಂಬರ್ ಓಡಿಲ್ಲ. ಪ್ರಕಾಶ್ ಬಾಲಂಗೋಚಿ ಅದು. ಅಲ್ಲಿಗೆ ಬಾ ಅಂತ ಆ್ಯಕ್ಚುಲಿ ಹೋಗಿತಾ ಇರೋದೇನು ಸೋಳೆ ಮಗ, ಅಲ್ಲಿವರೆಗೂ ಅರ್ಥ ಗುರು. ಅಲ್ಲಿ ಪ್ರಕಾಶ್ ಹತ್ರಕ್ಕೆ ಹೋಗುತ್ತಾ ವಾಟ್ ಎವರ್. ಇಲ್ಲಿ ಎರಡು ಇದಿದೆ ಪ್ರಕಾಶ್ ಹತ್ರಕ್ಕೆ, ಸೇಮ್ ಅದು ಅವನೇನೋ ಇದು ಇದರದ್ದು ಪುರಿದು ಏನೋ ತಿಂತಾರೋದು ಅವನು. ಘಾಟಿ ಇದರಲ್ಲಿ ಇವತ್ತೇ ವೀಡಿಯೋ ಕವರ್ ಮಾಡೋಕ್ಕಾಗಲ್ಲ, ಇದೊಂದೇ ಕವರ್ ಮಾಡೋದು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ನನ್ನ ಸಂಗೀತ ಮೊಬೈಲ್ ಸ್ಟೋರ್ ಅವ್ರಿಗೋಸ್ಕರ ಓಪನ್ ಮಾಡಿದ್ದದು, ಇಲ್ಲೇ ಓಪನೇ ಮಾಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಇನ್ನೊಂದೇನೆಂದರೆ, ನಾನು ರಾಜಶೇಖರ್ ಹತ್ರ ದುಡ್ಡು ಇಸ್ಕೊಳ್ತೀನಿ ಇವತ್ತು, ರೂಪನ್ ಹತ್ರ ದುಡ್ಡು ಇಸ್ಕೊಳ್ಳಿಕ್ಕೆ ಇವನು ಪ್ರಕಾಶ್ ಕಡೆಯಿಂದ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು, ಏನೇನೋ ಮಾತಾಡಿದ್ರು ಗುರು. ಇದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದಿದ್ದೆ. ರಾಜಶೇಖರ ಬೈಕಿಲ್ಲ, ರಾಜಶೇಖರದ್ದು ಬೈಕಿಲ್ಲ ಆ್ಯಕ್ಚುಲಿ. ಅಂದರೆ ಅವ್ನು ಸಿಗೋದಿಲ್ಲ ಅಂತ ಅರ್ಥ. ರಾಜಶೇಖರ ಸಿಗೋದಿಲ್ಲ, ಅದೇ ಸೋಪೆಲ್ಲ ಕಳ್ತನ ಮಾಡಿರೋದು ಅದೇ ವಿಷಯಕ್ಕೆ. ಸೋಪ್ ಕಳ್ತನ ಮಾಡಿರೋದು ಫಾರ್ 2 ಮೇಜರ್ ರೀಸನ್ಸ್. ಈಗ ಕ್ಲೀನಾಗಿ ಲೈವಲ್ಲೇ ವೀಡಿಯೋ ಗೊತ್ತಾಗೋಯ್ತು ಆ್ಯಟಿಟ್ಯೂಡ್ ಫಾರ್ಮುಲಾ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ವೆರಿ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ನಡೀತಲ್ಲ NS ನಾರಾಯಣ ಶಾಸ್ತ್ರಿ ರೋಡ್ ಮತ್ತು ಸಂಗೀತ ಮೊಬೈಲ್ ಸ್ಟೋರು, ಅಲ್ಲಿ 50% ಆಳು ಮುಳೆ ನಡೆದೋಗ್ತಾರಲ್ಲ. ಕಥೆ ಏನು ಅಂದರೆ, ಸೋಪ್ ಕಳ್ತನ ಮಾಡಿರೋದು ಕಥೆ ಏನು ಅಂದರೆ, ಸೋಪ್ ಕಳ್ತನ ಆಗಿರೋದ್ರಿಂದ ನಾನು ಸೋಪ್ ತೊಗೋಬೇಕು ಅಂದರೆ ಕಟ್ಕೊಳ್ಳೋ ರಮೇಶ್ ಹತ್ರ ಹೋಗಬೇಕು. ನನಗೆ ಸೋಪ್ ಬೇಕು ಅಂದರೆ ಏನಾರು ಅಥವಾ ನಂಜನಗೂಡಿಗೆ ಹೋಗಬೇಕು. ನಂಜನಗೂಡು ದೇವಸ್ಥಾನದ ಹತ್ರ ಸೋಪ್ ಬಿದ್ದಿರ್ತಾವಲ್ಲ, ಅದು ಎತ್ಕೋಬೇಕು, ಅಥವಾ ಕಟ್ಕೊಳ್ಳೋ ರಮೇಶ್ ಹತ್ರ ಹೋಗಬೇಕು. 2 ಆಪ್ಷನ್ ಇದೆ ಸೋಪ್ ಬೇಕು ಅಂದರೆ. ಮತ್ತು ಸಿಮ್ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ರಾಜಶೇಖರ ಹತ್ರ ಇಸ್ಕೊಳ್ತೀನಿ ಅಂತ ಹೇಳಿದ್ದು. ರಾಜಶೇಖರ ಇದಿಲ್ಲ, ಅವ್ನ ಗಾಡಿ ಇಲ್ಲ ಅಲ್ಲಿ. ಸೊ ರಾಜಶೇಖರ ಗಾಡಿಗೂ ದುಡ್ಡು ಕೊಡೋದಿಲ್ಲ ಅಂತ ಅರ್ಥ ಆಯಿತು. ರಾಜಶೇಖರ ದುಡ್ಡು ಕೊಡೋಲ್ಲ ಅಂದರೆ ಪ್ರಕಾಶ್ ಹತ್ರ ಹೋಗಬೇಕು. ಪ್ರಕಾಶ್ ಹತ್ರ ಹೋಗಿ ನಮ್ಮ ಅಕ್ಕನಿಗೆ ಫೋನ್ ಮಾಡಬೇಕು, ರೂಪನ್ಗೆ. ಸೊ ಅದು ಇವರ ಸ್ಟ್ರಾಟಜಿ. ಅದನ್ನು ಈ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದಕ್ಕೋಸ್ಕರ ಸೋಪ್ ತೆಗೆದಿಸ್ತಿರೋದು, ಏನೇನೋ ಮಾಡಿರೋದು. ಈ ಪಿಂಕ್ಗಳು, ಅಯ್ಯೋ, ಈಗ ಅಲ್ಲಿಂದ ಅಲ್ಲಿಗೆ ಪ್ರತಿ 10 ಹೆಜ್ಜೆಗೆ ಒಬ್ಬ ಪಿಂಕ್ ಕಲರ್ ಬಟ್ಟೆ ಹಾಕೊಂಡಿರೋದು ನೋಡಿದ್ದೀನಿ. ಪ್ರತಿ 10 ಹೆಜ್ಜೆಗೆ ಪಿಂಕ್ ಕಲರ್ ಬಟ್ಟೆ ಹಾಕೊಂಡ್ರೆ ಒಬ್ಬ ನೋಡಿದ್ದೀನಿ. ಷಣ್ಮುಗಂ ಬಾಲಂಗೊಚ್ಚಿ. ಷಣ್ಮುಗಂ ಬೈಕು ಕೂಡ, ಸ್ಕೂಟ್ರ್ ಕೂಡ ನಿಂತಿತ್ತಲ್ಲಿ. ಇವತ್ತು ಯಾವುದೂ ವೀಡಿಯೋ ಕವರ್ ಮಾಡೋದು ಬೇಡ ಅಂದ್ಕೊಂಡು ಬೆಳಗ್ಗೆಯಿಂದನೂ ಮಾಡಿಲ್ಲ. ಆ್ಯಕ್ಚುಲಿ ಬೆಟ್ಟದಲ್ಲಿ ಒಂದು ಸ್ವಲ್ಪ ಕವರ್ ಮಾಡಿದೆ, ಬಟ್ ಅದನ್ನು ಅಪ್ಲೋಡ್ ಮಾಡೋದಿಲ್ಲ.
ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಸೊ ಈಗ ಯಾವುದು ಮಾಡಲ್ಲ, ಇದೊಂದೇ ಒಂದು ಕವರ್ ಮಾಡೋದು ಆ್ಯಕ್ಚುಲಿ. ಪ್ರಕಾಶ್ ಬಲಂಗೋಚಿಗಳು ಹೇಳಿಲ್ಲ, ಪ್ರತಿ 10 ಹೆಜ್ಜೆಗೂ ಒಬ್ಬ ಪ್ರಕಾಶ್ ಬಲಂಗೋಚಿ ಸಿಗ್ತಾನೆ. ಜೊತೆಗೆ ಇನ್ನೊಂದೇನೆಂದರೆ ಅಲ್ಲಿ ಸಂಗೀತ ಮೊಬೈಲ್ ಸ್ಟೋರಿಂದ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ, ಅವಾಗ ಗಡ್ಡೆ ಸವರ್ಕೊಳ್ತಿದ್ದ. ನಾನು ಆ್ಯಕ್ಚುಲಿ ನನ್ನನ್ನು ತೋರಿಸೋದಕ್ಕೋಸ್ಕರನೇ ಅವರೆಲ್ಲ ರೋಡಲ್ಲಿ ಬಂದು ನಿಂತ್ಕೊಂಡಿದ್ರು ಅನ್ನೋ ಥರ. ಅಂದರೆ ನನ್ನ ನೋಡೋಕ್ಕೋಸ್ಕರನೇ ಎಲ್ಲ ಅಂಗಡಿ ಮುಂದೆ ಬಂದು ಜಮಾಯಿಸಿದ್ರು ಅವರು ಅನ್ನೋ ಥರ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಆ್ಯಕ್ಚುಲಿ. ಅದಕ್ಕೋಸ್ಕರನೇ ನಾನು ಮೊಬೈಲ್ ತೆಗೆದಿದ್ದು. ಇನ್ನೊಬ್ಬ ಪ್ರಕಾಶ್ ಬಲಂಗೋಚಿ, ಅವನು ಅಷ್ಟೇ ಗಡ್ಡಾಡ್ಕೊಬತ್ತದಲ್ಲ, ಅವ್ನು ಪ್ರಕಾಶ್ ಬಲಂಗೋಚಿ. ಇವನು JX7165 ಹೊಡ್ಕೊಂಡು ಹೋಗೋದು. HD 3535 ಆರೌಂಡ್ ಮಾಡಿದ್ದು. ಷಣ್ಮುಗಂ ಸ್ಕೂಟ್ರ್ ಕೂಡ ನಿಂತಿತ್ತು. ಸೊ ಷಣ್ಮುಗಂ ಹತ್ರ ದುಡ್ಡು ಕೇಳಿ ಅಂತ ಇವರು ಮಾಡಿರೋದು. ಅದೇನಂದರೆ, ನೀನು ಹೆಂಗೆ ಕಾಣ್ತಾ ಇದೆಯಾ, ನೀನು ಹುಚ್ಚು ಒಂಥರ ಕಾಣ್ತಾ ಇದೆಯಾ, ನೀನು ಭಿಕ್ಷುಕ ಒಂಥರ ಕಾಣ್ತಿದ್ಯಾ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅಂದರೆ 50% ಭಿಕ್ಷುಕ, 50% ಹುಚ್ಚು ಒಂಥರ ಕಾಣ್ತಾ ಇದೆಯಾ ನೀನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಆ್ಯಟಿಟ್ಯೂಡ್ ಯಾವ ಸ್ಪಾಟಲ್ಲಿ ಯಾಕೆ ಕ್ರಿಯೇಟ್ ಮಾಡಿದ್ದು ಅಂದರೆ, ಹೋಗಿ ಷಣ್ಮುಗಂ ಹತ್ರ ಹಣ ಇಸ್ಕೊಳ್ಳಿ ಅಂತ. ಬೇರೆ ಬೇರೆ ಪರ್ಪಸಿಂದ ಮಾಡ್ತಾ ಇರ್ತಾರೆ ಅದೆಲ್ಲನೂ. ಪ್ರಕಾಶ್ ಬಲಂಗೋಚಿ ನನ್ನ ಲೆಕ್ಕ ಕೇಳಬೇಕಂತ ಲೆಕ್ಕಕ್ಕಿರ್ಬೇಕಂತ, ಆಟಕ್ಕಿಲ್ಲ, ಲೆಕ್ಕಕ್ಕಿರಬೇಕು, ಬರೀ ಲೆಕ್ಕಕ್ಕಿರಬೇಕು ಅಷ್ಟೇ ನೀನು ಅಂತ ಮಾತಾಡ್ತಾರೆ. ರಾಜಶೇಖರನ ಬಲಂಗೋಚಿ. ಆ್ಯಕ್ಚುಲಿ YSHI ಗಾಡಿ ಹೆಲ್ಮೆಟ್ ನೇಮು. ಆ್ಯಕ್ಚುಲಿ ಇವನು ಇದು ಬ್ಯಾಲೆ ಅಂತ ಯಾವುದೋ ಒಂದು ವಾಟರ್ ಬಾಟ್ಲ್ ಇದೆ ಅವನ ಗಾಡೀಲಿ, ರ್ಯಾಡೋ ವಾಟರ್ ಬಾಟ್ಲ್ ಇಟ್ಕೊಂಡಿದ್ದಾನೆ. ಇವರೆಲ್ಲ ಮಹೇಶನ ಬಲಂಗೋಚಿಗಳು. ಬಂದೂರು ಮಹೇಶ, ಇಮೇಜ್ ಫಾರ್ಮುಲಾ ಅದಳು, ಸೆಪ್ಟೆಂಬರ್ 2022 ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಮಹೇಶನ ಬಲಂಗೋಚಿಗಳು. ಇದರಲ್ಲಿ ಈಚೆ ಬಂದಲ್ಲ, ಯಾವುದೋ ಸಂಗೀತ ಮೊಬೈಲ್ ಸ್ಟೋರಿಂದ ಚೆಕ್ ಅಂತ ಈಚೆ ಬಂದಲ್ಲ, ಆ ಹುಡುಗ ಅವಿಶ್. ಅದಕ್ಕೆ ಅವಮಾನ ಮಾಡಿದ್ವಿ ನಾವು ಅಂತ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದೇ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು ಅಂತ. ಆ್ಯಕ್ಚುಲಿ ಏನಕ್ಕೆ ಗೊತ್ತಾ, ಅದು ಸ್ಟೋರಿ ಕ್ರಿಯೇಟ್ ಮಾಡಿದ್ದು ಪ್ರಕಾಶ್ನೇ ಅಲ್ಲ. ಒಂದು ಸರಿ ಹೇಳಿದ್ನೆಲ್ಲ, ಹೋಗಿದ್ದಾಗ ಇದೆಲ್ಲ ಆರ್ಗನೈಸ್ಡ್ ಇದು. ಆ ಹುಡುಗ ಬಂದಿದ್ದಷ್ಟೇ ಅಲ್ಲ, ನಂಬರ್ ಪ್ಲೇಟ್ ಇಲ್ಲ, ಹುಡುಗ ಬಂದಿದ್ದಷ್ಟೇ ಅಲ್ಲ, ಶಿಲ್ಪಿ ಓದಿದ್ದೆಲ್ಲ ಆರ್ಗನೈಸ್ಡ್ ಇದು. ಕಿವಿ ಹತ್ರ ಜ್ವರ ಗೊತ್ತಾ, ಆರ್ಗನೈಸ್ಡ್ ಅದು. ನಾವು ಏನು ಮಾತಾಡೋಕ್ಕಾಗಲ್ಲ, ಮಾತಾಡದೆ ಇರಲಿ ಅಂತ ಮಾಡಿ ಕ್ರಿಯೇಟ್ ಮಾಡಿದ್ದದು. ನನಗೆ ಗೊತ್ತಿತ್ತು, ಅದಕ್ಕೆ ಆನ್ಲೈನ್ ಒಂದು ಕ್ಯಾಮ್ರಾ ಆನ್ ಮಾಡ್ಕೊಂಡೇ ಬಂದಿದ್ದು. ಶ್ರುತಾ ಬಳ್ಳಾಳ್ದು ಏನು ಗುರು ಗೊತ್ತಾ, ಶ್ರುತಾ ಬಳ್ಳಾಳು ನೀ ಶ್ರುತಾ ಬಳ್ಳಾಳು ಅಂಗಡಿ ಮುಂದೆ ಹೇಳಿದ್ದೇನವರು ಅಂದರೆ, ನೀ ಆಟಕ್ಕಿಲ್ಲ ಲೆಕ್ಕಕ್ಕಿದೆಯಾ ಅಷ್ಟೇ ಅಂತ. ಇದೇ ಆ್ಯಟಿಟ್ಯೂಡ್ ಫಾರ್ಮಲ್. ಆ್ಯಕ್ಚುಲಿ ನಾನು ಅದಕ್ಕೆ ಕವರ್ ಮಾಡಬಾರ್ದು ಇವತ್ತಿನ ಸ್ಟೋರಿ ಅಂದ್ಕೊಂಡೆ. ಏನು ಎಡಿಟ್ ಮಾಡೋಕ್ಕೋಗಲ್ಲ, ಹಾಗೆ ಹಂಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಹೆಂಗೆ ಚಿಟ್ಚಾಟ ಮಾಡಿರೋದಲ್ವ, ಹಂಗೆ ಅಪ್ಲೋಡ್ ಮಾಡ್ತೀನಿ. ಪ್ರಕಾಶ್ ಆ್ಯಕ್ಚುಲಿ ಅದು ಹೇಳ್ತಾ ಇದ್ದಿದ್ದು ಮರ್ತೋಗ್ಬಿಟ್ಟು ಶಿಲ್ಪದಿದ್ದೀನ. ಪ್ರಕಾಶ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಸರಿ ಹೇಳಿದ್ನಲ್ಲ, ಅವ್ನ ಅಂಗಡಿಗೆ ಹೋಗಿದ್ದಾಗ, ಅವರ ಆಫೀಸ್ ಹತ್ರ ಹೋಗಿದ್ದಾಗ 1 ಗಂಟೆ ಟೈಮ್ ವಾಗ್ವಾದ ನಡೀತು ಅಂತ. ಅವಾಗ ಅವ್ನು ಹೇಳಿದ್ದಾರೆ, ನಿಮ್ಮ ಅಪ್ಪನ ಪಕ್ಕ ನಿಲ್ಲಿಸ್ಬಿಟ್ಟು ನೋಡಿದ್ರೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳಿಗೆ ಹೆಂಗೆ ಆಗಬೇಡ, ಹಂಗೆ ಅಂತ ಹೇಳ್ದ ಆ್ಯಕ್ಚುಲಿ. ಅಂದರೆ ಅವ್ನು ಹೇಳಿದ್ದೇನೆಂದರೆ, ಪಾಪ ನೀವು ಹೆಂಗಿದ್ದವ್ರು ಹೆಂಗಾಗೋದ್ರಿ ಅಂತ ನಾವು ಉಲ್ಟಾ ಹೇಳಿದ್ದು. ಆದರೆ ಆ್ಯಕ್ಚುಲಿ ಇವರೆಲ್ಲ ನೋಡಿಕೊಂಡು ಕಿಸ ಅಂತ ನಗ್ತಾ ಇದ್ದಿದ್ದು. ಅಂದರೆ ಅವಮಾನ ಮಾಡಿದ್ವಿ ಅಂತ ಆ್ಯಕ್ಚುಲಿ ಅವರು ಮಾಡಿದ್ದು. ಯಾರು ಹೆಸರನಪ್ಪ, ಅವರು ಅವಿಶ್ ಗೌಡ, ಅವ್ವ ಮತ್ತು ಅವಿಶ್ ಗೌಡ, ನಾವು ಅವಮಾನ ಮಾಡಿದ್ವಿ ನಿನಗೆ ಅಂತ ಆ್ಯಕ್ಚುಲಿ ಮಾಡ್ತಾ ಇರೋದು. ಅಲ್ಲಿ ಕವರ್ ಮಾಡಬೇಕಿತ್ತು, ಮತ್ತೆ ಮೀಸೆ ತಿರುತ್ತಾ ಇದ್ದ ಅವನು. ಏನಪ್ಪ ಸ್ಮೈಲ್ ಕೊಡ್ತಾ ಇದ್ದಾನೆ ನಾನು ನೋಡಿಕೊಂಡು. ಆ್ಯಕ್ಚುಲಿ ಅವ್ನ ಮುಖಾನ ಕವರ್ ಮಾಡ್ಬಿಡಕ್ಕೆ ಬೇಕಾಗುತ್ತೆ. ಆ್ಯಕ್ಚುಲಿ ಪುರುಷೋತ್ತಮರು ಇರಬೇಕಿಂತವರೆಲ್ಲ ನೋಡೋಕ್ಕೆ ಸ್ವಲ್ಪ ಯಶವಂತ ಥರ ಇದ್ದಾನೆ ಅವನು.
ನೋಡೋಕ್ಕೆ ಯಶವಂತರ ಇದ್ದಾನೆ ಅವನು. ಯಶಸ್ಸು ಅಂತ ಅಂದರೆ ನಾವು ನಿಮಗೆ ಗೌರವ ಮಾಡಿಬಿಟ್ಟು ಸಕ್ಸಸ್ಫುಲಿ ಬೀದಿ ಬಿಕಾರಿಗಳು ಮಾಡಿಬಿಟ್ವಿ 50% ಅಂತ. ಫಿಫ್ಟಿ 50% ಬೀದಿ ಬಿಕಾರಿ ಮಾಡಿಬಿಟ್ವಿ, 50% ಮದುವೆ ಮಾಡ್ಕೊಂಡಿದ್ದೀವಿ ಅಂತ. ಆಲ್ರೆಡಿ ಕಲ್ಯಾಣ್ ಜ್ಯುವೆಲ್ಲರ್ಸ್ 50% ಅಲ್ಲಿ 50% ಆಫ್ ಅಂತ ಸಿಗುತ್ತಲ್ಲ ಅದು. ಸೊ 50% ಮದುವೆ ಮಾಡ್ಕೊಬಿಟ್ಟಿದ್ದೀವಿ, ಎಲ್ಲ 50% ತೊಗೊಬಿಟ್ಟಿದ್ದೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಶಿಲ್ಪಿ ಊದಿದ್ದು ಬಾಳೆಹಣ್ಣು, ಇದು ಆ್ಯಕ್ಚುಲಿ 2ನೇ ಬಾಳೆಹಣ್ಣು ಇದು ನೋಡ್ತಾ ಇರೋದು. ಅಲ್ಲೂ ಒಂದು ಕಡೆ ಬಿದ್ದಿತ್ತು, ಎಲ್ಲಿ ಗೊತ್ತಾ, ಯಾವುದೋ ಅಂಗಡಿ ಮುಂದೆ ಅರಸ್ ರೋಡಲ್ಲಿ ಯಾವ ಅಂಗಡಿ ಅದು, ಬಟ್ಟೆ ಅಂಗಡಿ ಮುಂದ್ಗಡೆ ಒಂದು ಇತ್ತು ಬಾಳೆಹಣ್ಣು, ಕರೆಕ್ಟಾಗಿ ಸೇಮ್ ಇದೆ ಗುಡು, ಇದೇ ಪಚ್ಚ ಬಾಳೆ ಇದ್ದಿದ್ದು. ಅದು ಉಗಿದಿದ್ದು ನೋಡೋದ್ನಲ್ಲ. ಬಟ್ಟೆಗಳು ಕ್ಯಾಲಿಬರ್ದು KA07H9577 ಕ್ಯಾಲಿಬರ್. ನಿನ್ನ ಯೋಗ್ಯತೆ ಇದು ಅಂತ ಇಲ್ಲಿ ಬಿಸಾಕಿರ್ತೀವಿ, ಆಯ್ಕೋ ಬಟ್ಟೆ ಅಂತ. ಆ್ಯಕ್ಚುಲಿ ವೈಲ್ಡ್ ಕ್ರಾಫ್ಟೆಡ್ ಬ್ಯಾಗ್. ಇವತ್ತು ಯಾಕೆ ಗೊತ್ತಾ, 20ನೇ ತಾರೀಕು ಆ್ಯಕ್ಚುಲಿ ಇವತ್ತು ಯಶವಂತ ನನ್ನ ಕಸಿನ್ ಬ್ರದರ್ ಯಶವಂತ ಇದ್ದಾನಲ್ಲ, ಅವನ ಹೆಸರಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಆ್ಯಕ್ಚುಲಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ನರೇಶ್ ಶಾಸ್ತ್ರಿ ಸಂಗೀತ ಮೊಬೈಲ್ ಸ್ಟೋರು, ಅಲ್ಲಿಂದ ಇಲ್ಲಿವರೆಗೂ ಅದೇ ಅವನ ಹೆಸರಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಗೊತ್ತಾ, ರಾಕಿಂಗ್ ಸ್ಟಾರ್ ಯಶ್ ಮಗ ಅಕ್ಟೋಬರಲ್ಲಿ ಇಟ್ಟಿರೋನೊಬ್ಬ ಇದ್ದಾನೆ. ಸೊ ಅವನ ಬಗ್ಗೆ ಆಲ್ರೆಡಿ ಎಷ್ಟೊಂದು ಸರಿ ವೀಡಿಯೋಸ್ ಮಾಡಿದ್ದೀನಿ. ಸೊ ಅದು ಏನು ಹೇಳೋದು, ಲೆಫ್ಟ್ ಲಾರ್ಡ್ ಕಿಂಗ್ ಪೊಸಿಷನ್ ಕ್ಲೈಮ್ ಮಾಡ್ಕೊಳ್ತಾನೆ. 50% ಅದನ್ನು ತೊಗೊಳ್ತಾನೆ ಅಂತ. ಪೊಸಿಷನ್ ಇದೆಯಲ್ಲ ನಂದು, ಲೆಫ್ಟ್ ಲಾರ್ಡ್ ಕಿಂಗ್ ಪೊಸಿಷನ್ ಇದೆಯಲ್ಲ, ಅದನ್ನು 50% ತೊಗೊಳ್ತಾನೆ ಅಂತ. ಅಂದರೆ ನನ್ನ ಕ್ಲೈಮ್ಯಾಕ್ಸ್ ಆನ್ ಮಾಡ್ತಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಆ್ಯಕ್ಚುಲಿ ಅವರು. ಅಪ್ಪ ಇವರು ಅದಕ್ಕೆ ಹೇಳೋದು, ಆ್ಯಟಿಟ್ಯೂಡ್ ಇದೆಯಲ್ಲ ವೆರಿ ಡೇಂಜರಸ್ ಫಾರ್ಮುಲಾ. ಅದು ಜನ ಬರೀ ಆ್ಯಟಿಟ್ಯೂಡ್ ಫಾರ್ಮುಲಾಗೆ ಎದುರ್ಕೊಂಡು ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ದು ನಾನು. ಹೆವಿ ಡೇಂಜರಸ್ ಫಾರ್ಮುಲಾ ಅದು. ಅಲ್ಲಿಂದ ಕುಯ್ತಾನೆ ಅವನು ಮೆಡಿಕಲ್ ಸ್ಟೋರ್ ಮುಂದೆ ನಿಂತ್ಕೊಂಡೊಬ್ಬ ಮೆಡಿಕಲ್ ರೆಪ್. ಅವನು ಆ್ಯಕ್ಚುಲಿ ಬಾಲಂಗುಚಿ, ರಾಜಶೇಖರ ಬಾಲಂಗುಚಿ. ಅದು ಯಾಕೆ ಕೊಡ್ಬಂದ ಅವನಿಗೆ ಗೊತ್ತು. ಅದು ಕ್ಯಾಮ್ರಾ ಕ್ಲೀನಾಗಿ ಕವರ್ ಮಾಡಿದೆ ನಾನು, ಅದಕ್ಕೋಸ್ಕರ ಗೊತ್ತಾಯ್ತು ಅವ್ನಿಗೆ ರೆಕಾರ್ಡ್ ಮಾಡ್ತಾನೆ ಅಂತ. ಅದಕ್ಕೆ ಹೋದ ಸೈಡ್ಗೆ. ಇಲ್ಲದಿರೋ ಅವ್ನು ಬಂದಿದ್ದು ಉದ್ದೇಶ ಹೊಡ್ಕೊಂಡು ಹೋಗೋದು ಅಷ್ಟೇ. ಮೆಡಿಕಲ್ ರೆಪ್ ಇಂಗ್ಲೀಷಲ್ಲಿ ಮಾತಾಡ್ದು. ಆ್ಯಕ್ಚುಲಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅದೇ ಕಥೆ ಆಗಿದ್ದು. ಡಾಕ್ಟರ್ ಇರಬೇಕು. ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಲು ಇಬ್ಬರು ಹುಡುಗರು, ಕಾಲೇಜ್ ಹುಡುಗರು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಇವನ ಮಗ ಇದ್ದಾನಲ್ಲ ಮಹೇಶ, ಇದು ಆರ್ಗನೈಸ್ಡ್. ಇದು ಆ್ಯಕ್ಚುಲಿ ಆ ಕಡೆಯಿಂದ ಬರಬೇಕಾದ್ರೆ ಇದೇ ಕಥೆ ಆಗಿದ್ದು. ಏನು ಹೇಳ್ತಾ ಇದ್ದಾರೆ ರಾಜೇಶನ್ ಬಾಲಂಗುಚಿ. ಆ ಕಡೆ ಬರಬಾಗ್ಲೂ ಇದೇ ಆಗಿದ್ದು. ಏನೋ ಹೇಳ್ತಾ ಇದೆ ವಿಷಯ, ಟಾಪಿಕೇ ಮಾಡ್ತೋಗ್ರೆ. ಎಲ್ಲ ಬಾತ್ ಕೊಡ್ತಾರೆ ಹೋಗೋ ಅಂತ ಅರ್ಧವನು, ಮುಖ ಕವರ್ ಮಾಡ್ತೀವಿ ಅಂತ ಹತ್ರ ಹೋಗಿ. ಸಿಂಹ ಮತ್ತು ತುಲ್ನಾಕ ಬಾತ್ ಕೊಡ್ತಾರೆ ಹೋಗೋ ಅಂತ. ಎಲ್ಲ ಚಲೋ ಪಾಸಾದ್ನಲ್ಲ ಅವ್ನಿಗೆ ಹೇಳ್ತಾ ಇದ್ದ, ಅಲ್ಲಿ ಬಾತ್ ಕೊಡ್ತಾರೆ ಆ ಜಾಗದಲ್ಲಿ ಹೋಗೋ ಅಂತ. ಅದಕ್ಕೆ ಹತ್ರಕ್ಕೆ ತಕ್ಷಣ ಇಲ್ಲಿ ಕೊಟ್ಟರೆ ಸೊಳ ಮಕ್ಕಳು ಫುಲ್ ಸೈಲೆಂಟ್ ಆಗೋದ್ರೆ ಮಾತಾಡೋದು ಬಿಡ್ತಾರೆ. ರಾಂಗ್ ವೇ ಬರಬೇಕಿತ್ತು ಅವ್ರು. ಆ್ಯಕ್ಚುಲಿ ನಾನು ಈ ಕಡೆ ಬಂದ್ಬಿಡೆ ಫುಟ್ಬಾಲ್ಗೆ. EV1332 K09. ಆ್ಯಕ್ಚುಲಿ ಅವ್ರು ಏನೋ ಬೇರೆ ಇಂಟೆನ್ಷನಿಂದ ಬಂದಿದ್ದೆ ಆ್ಯಕ್ಚುಲಿ ಈ ಕಡೆಗೆ. ಹೆಲ್ಮೆಟ್ ಹಾಕೋ ವರ್ಷ ಮುಖಗಳೆಲ್ಲ ಅವು ವಿಡಿಯೋ ಕವರ್ ಮಾಡ್ತಿರೋದಕ್ಕೆ ಪ್ರಚಾರಕ್ಕೋಸ್ಕರ ತಗೊತಾ ಇರೋದು ಬಹುಶಃ ಅವನು. ಅವ್ರೇನೋ ಬೇರೆ ಉದ್ದೇಶದಿಂದ ಆ್ಯಕ್ಚುಲಿ ಆ ಕಡೆ ಈಚೆ ಬಂದಿದ್ದರು, ನಾನು ಹೋಗಿಲ್ಲ ಅಷ್ಟೇ. ಆ್ಯಕ್ಚುಲಿ ಹೆಲ್ಮೆಟ್ ಅದು ಪುಕ್ಸಟೆ ಪ್ರಚಾರ ಅಲ್ಲ. ಹೆಲ್ಮೆಟ್ ಅಂದರೆ ಇದ್ದಾಗ ಸೇಫ್ ಇದ್ದೀವಿ ನಾವು ಅಂತ. ಅಂದರೆ ಏನು ಹೇಳೋದು, ಡಿಫೆನ್ಸ್ ಇದೆ ನಮಗೆ ಅಂತ. ಹೆಲ್ಮೆಟ್ ಹಾಕೊಳ್ಳೋದು ಏನಕ್ಕೆ, ಕೆಳಗೆ ಆಕ್ಸಿಡೆಂಟ್ ಆದರೆ ಹೆಚ್ಚು ಕಮ್ಮಿ ಆಗದೇ ಇರಲಿ ಅಂತ. ಅವ್ರ ಡಿಫೆನ್ಸ್ ಏನು ಅಂದರೆ, ಆ್ಯಕ್ಚುಲಿ ನೆನ್ನೆ ವೀಡಿಯೋ ನಾನು ಅಪ್ಲೋಡ್ ಮಾಡಿದರೆ ನಿಮ್ಗೆ ಗೊತ್ತಾಗೋಕೆ ಇರ್ತಿತ್ತು. ಮುಸ್ಲಿಮ್ಸ್ ಅದ್ರದ್ದು ಏನೋ ನೆನ್ನೆದೊಂದು ಕಥೆ ಇದೆ.
ನೆನ್ನೆ ಕತೆ ಏನಪ್ಪ ಅಂದರೆ ಇದಿದೆಯಲ್ಲ ಅದು ಕೇರ್ ಹಾಸ್ಪಿಟ್ಲ್ ಮುಂಭಾಗ ಅಲ್ಲಿ ಊಟ ಮಾಡೋ ಸಮಯದಲ್ಲಿ ಯಾವುದೋ ಅಕ್ಷಯ ತೃಪ್ತಿ ಪಾರ್ತೆ ಅವ್ರದ್ದು SH ಇಂದ ಶಿವಶಕ್ತಿ ಅಂತ ಯಾವುದೋ ಒಂದು ಹೆಸರಲ್ಲಿ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿಕೊಂಡು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸೊ ಅಲ್ಲಿ ನಾನು ಊಟ ಮಾಡೋ ತಕ್ಷಣಲೇ ಏನಾಯಿತು, ಊಟ ಮಾಡೋ ಸಮಯದಲ್ಲೇ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದ. ಆ್ಯಕ್ಚುಲಿ ಬೋಟಿ ಬಜಾರ್ ಅವನು ಇಲ್ಲೇ ಇದೆ ಹೊಡ್ಸ್ಕೊಂಡು ಹೋಯ್ತಿ ಹಂಗೆ ಅಂತ ಅಂದ್ಬಿಟ್ಟು ಆ್ಯಟಿಟ್ಯೂಡ್ ಇಮೇಜ್ ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ, ಅದೇ ಇಮೇಜ್ ಫಾರ್ ಯೂಸ್ ಮಾಡಿದ್ನಲ್ಲ ಮುಸ್ಲಿಂ ವ್ಯಕ್ತಿ ಒಬ್ಬ. ನಾನು ಕೋಟೆ ಆಂಜನೇಯನ ಮುಂದೆ ಫ್ರೂಟ್ಸ್ ಸೇಲ್ ಮಾಡೋನು. ಅವ್ನು ಆ್ಯಕ್ಚುಲಿ ನಂಜನಗೂಡಲ್ಲಿ ಒಂದು ಸರಿ ಕವರ್ ಮಾಡಿದ್ದೀನಿ, ಇಲ್ಲೂ ಒಂದು ಸರಿ ಕವರ್ ಮಾಡಿದ್ದೆ ಕೇರ್ ಹಾಸ್ಪಿಟ್ಲ್ ಮಗ, ಇನ್ನೊಂದು ಸರಿ ಕವರ್ ಮಾಡ್ತೀನಿ ಅವನ್ನ ಸಿಗ್ದಾಗ ಹುಡುಕೊಂಡೋಗಿ. ಸೊ ಅವನು ಬಂದು ಸುಮ್ಮನೆ ಪಕ್ಕದಲ್ಲಿ ನಿಂತ್ಕೊಂಡು ಕಿರಿಕ್ ಮಾಡ್ದೆ. ಅಂದರೆ ನಾನು ಕೈ ತೊಳಿಬೇಕಾದ್ರೆ ಏನು ತಳ್ತೀಯ ಹಂಗೆ ಬಂದವನು ಅವನೇ ತಳ್ದವನು ಎಲ್ಲ ಅವನೇ ಮಾಡ್ದೆ, ಸುಮ್ಮನೆ ಕಿರಿಕ್ ಮಾಡ್ದೆ. ಅದಾದ ನೆಕ್ಸ್ಟು ಒಂದೇ ನಿಮಿಷದಲ್ಲಿ ಒಬ್ಬಳು ಅಮ್ಮ ಮಗಳು ಮುಸ್ಲಿಮ್ಸ್ ಬಂದರು. ಹುಡುಗಿ ಬುರ್ಕ ಹಾಕ್ಕೊಂಡಿರಲಿಲ್ಲ, ಹಿಜಾಬ್ ಹಾಕ್ಕೊಂಡಿರಲಿಲ್ಲ. ಸೊ ಏನಾಯಿತು, ನನ್ನ ಮುಂದೆನೇ ಪಾಸಾದರು, ಜೊತೆಯಲ್ಲೇ ಬಂದರು. ಎಲ್ಲಿವರೆಗೂ ಬಂದರು ಅಂದರೆ ಕರೆಕ್ಟಾಗಿ ಶ್ರುತಾ ಬಳ್ಳಾಳ್ದು ಅಂಗಡಿ ಇದೆಯಲ್ಲ, ಶ್ರುತಾ ಬಳ್ಳಾಳ್ ಅಂಗಡಿವರೆಗೂ ಬಂದು ಇಲ್ಲಿ ಒಬ್ಬ ಕಾಣಿಸ್ಕೊಂಡಲ್ಲ, ಇಲ್ಲಿ ಶ್ರುತಾ ಬಳ್ಳಾಳ್ದು ಬಟ್ಟೆ ಸೂಟ್ ಅಂಗಡಿ ಇದೆಯಲ್ಲ, ಆ ಸೂಟ್ ಅಂಗಡೀಲಿ ಸ್ಕೂಟರ್ದ ಅವನು ಹೆಲ್ಮೆಟ್ ಹಾಕೋ ಓಡಿಸೋ ಮಕ್ಕಳೆಲ್ಲ ಅವ್ರು ಒಂದಿಲ್ವ ನಾನು. ಸೊ ಅವ್ರದ್ದು ಫಸ್ಟ್ ಅಂಗಡಿ ಇದೆಯಲ್ಲ, ಆ ಅಂಗಡಿ ಒಳಗಡೆ ಪಾಸ್ ಆಗ್ತಾನೆ ಅವನ ಅಂಗಡಿ ಒಳಗಡೆ ಹೋಗ್ತಾಳೆ ಹುಡುಗಿ ಅಪ್ಪ ಮಗಳಿಬ್ಬರು. ಸೊ ನನ್ನ ಜೊತೆಯಲ್ಲೇ KR ಹಾಸ್ಪಿಟ್ಲಿಂದ ಹಿಡಿದು ಅಲ್ಲಿವರೆಗೂ ಜೊತೆಯಲ್ಲೇ ಬರ್ತಾರೆ ಅವರು, ಬಂದು ಅಲ್ಲಿಗೆ ಹೋಗ್ತಾರೆ ಅದರೊಳಗಡೆಗೆ. ಸೊ ಅಲ್ಲಿಂದ ಮುಂದಕ್ಕೆ ರಾಜಶೇಖರ ಇದೆ, ಯೂನಿಯನ್ ಬ್ಯಾಂಕ್ ಅಪೋಸಿಟು ರಾಜಶೇಖರ ಸಿಗ್ತಾನೆ. ಸೊ ಇನ್ನು ಮುಂದೆ ಬೇರೆಯವರೆಲ್ಲ ಕಥೆಗಳೆಲ್ಲ ನಡೆಯುತ್ತೆ, ಸಂಗೀತ ಮೊಬೈಲ್ ಸ್ಟೋರ್ ಸಿಗ್ತಾರೆ, ಏನೇನೋ ಸಿಗುತ್ತೆ. ಆ್ಯಕ್ಚುಲಿ ನೆನ್ನೆ ವೀಡಿಯೋ ಕವರ್ ಮಾಡಿದ್ದೆ, ಏನೇನೋ ಕಥೆ ಎಲ್ಲ ತೋರಿಸ್ತಾನೆ, ಅದು ಆ ಕಡೆ ಇರಲಿ. ಏನೇನೋ ಇದೆಲ್ಲ ಮಾಡಿದ್ದೆ, ಏನೋ ವೀಡಿಯೋಸ್ ಎಲ್ಲ ಕವರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇದೆಲ್ಲ ಮಾಡೋದೇ ಬೇಡ ಅಂದು ಬೇಜಾರಾಗಿ ನೆನ್ನೆ ಆ್ಯಕ್ಚುಲಿ ಪೂರ್ತಿ ಡಿಲೀಟ್ ಮಾಡಿಬಿಟ್ಟೆ, ಅಪ್ಡೇಟ್ ಕೂಡ ಮಾಡಲಿಲ್ಲ ನಾನು. ಸೊ ಅದೇ ರಿಲೇಟೆಡ್ ಇದು ಅಂದರೆ KL 114AE3251 ಹೆಡ್ಲೈಟ್. ಆ್ಯಕ್ಚುಲಿ ಹೆಡ್ಲೈಟ್ ಅಷ್ಟೇ ಅಲ್ಲ, ಕಿಶೋರ ಅವನು ಜ್ಞಾಪಕ ಇದ್ದಾಗಲೇ ಹೇಳ್ಬಿಡೋದು ಬೆಟರು. ಅದು ಈಗಾಗಲೇ ಹೇಳ್ದೆ 20 ಅಲ್ಲಿ. ಆ್ಯಕ್ಚುಲಿ ಶ್ರುತಾ ಬಳ್ಳಾಳ್ ಅಂಗಡಿ ಮುಂದೆ ಏನೋ ಮರ್ತೋಯ್ತು ಅಂತ ನಿಲ್ಲಿಸ್ಬಿಟ್ನಲ್ಲ, ಅದು ಆ್ಯಕ್ಚುಲಿ ಲೋಕೇಶ್ವರಿ, ಅದು ಆ ಕಡೆ ಇರಲಿ. 20ನೇ ತಾರೀಕು ಇವತ್ತು. ನಾನು ಆಗಲೇ ಹೇಳಿದೆ, ಆರ್ಕೆಸ್ಟ್ರಾರ್ ಮಗ ಒಬ್ಬ ಇದರಲ್ಲಿ ಹುಟ್ಟಿರೋದು, ಅದರಲ್ಲಿ ಅಕ್ಟೋಬರಲ್ಲಿ ಹುಟ್ಟಿರೋದು. ಅವನು ಲಾರ್ಡ್ ಕಿಂಗ್ ಪೊಸಿಷನ್ ಕ್ಲೈಮ್ ಮಾಡೋಕ್ಕೆ ಕೆಲಸ ಮಾಡ್ತಾಯಿದ್ದಾನೆ. ಬ್ರೌನ್ ಕಲರ್ ಬಟ್ಟೆ ಎಲ್ಲ ಸುತ್ಕೊಂಡು ಅದಕ್ಕೆ ಫೋಟೋಶೂಟ್ ಮಾಡ್ತಿದ್ದಾರೆ. ಮತ್ತು ಅವರು ನಂಜನಗೂಡಿಗೆ ಸೇರಿದವರು. ಸೊ ಲೆಫ್ಟ್ ಲಾರ್ಡ್ ಕಿಂಗ್ ಪೊಸಿಷನ್, ಅದು ನನ್ನನ್ನು ಸಾಯಿಸೋದಕ್ಕೆ, ನನ್ನನ್ನು ವಿರುದ್ಧ ಕೆಲಸ ಮಾಡೋದಕ್ಕೆ ಶೆಡ್ಯೂಲ್ ಮಾಡಿದ್ದಾರೆ ಅಂತ ನನಗೆ ಆಲ್ರೆಡಿ ಹೇಳಿದೆ. ಸೊ ಅದೇ ರಿಲೇಟೆಡ್ ಆ್ಯಕ್ಚುಲಿ. ಅದು ಪ್ರಕಾಶ್ ಬಾಲಂಗೋಚಲ್ಲಿ ಬಜಾಜ್ ಚೇತಕ್ ಹುಡುಗರು ಏನಾದರೂ ಮಾಡ್ಕೊಳ್ಳೋರು ಗಾಡಿನ ಬರೋದು, ನನಗೆ ಏನು ಬೇಕಿಲ್ಲ. ಅಭಿನೀಶ್ ಆ್ಯಕ್ಚುಲಿ ಪೂಜಾರಿಗಳು ಇವರು ಸುಮಾರು ಸರಿ ತೋರಿಸ್ಕೊಂಡಿರೋ, ಬೆಳಿಗ್ಗೆಯಿಂದ ಸುಮಾರು ಸರಿ ಕಾಣಿಸ್ಕೊಂಡ್ರು. ಅದು ಮಗ ಆ್ಯಕ್ಚುಲಿ ಲೈಫ್ ಬಾಯ್ ಸೋಪು ನಂದು ಎತ್ತೆಸಿದ್ರು ಅಂತ ಹೇಳಿಲ್ವಾ, ಯಾವುದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಲೈಫ್ ಬಾಯ್ ಸೋಪ್ ಎಸ್ಬಿಟ್ಟಿದ್ರು ಯಾರೋ ಅಂತ ಹೇಳಿಲ್ವ ನಾನು. ಸೊ ಅದು ಇದಕ್ಕೂ ಅದರಲ್ಲಿ ಈ ಅರ್ಥನೂ ಕೂಡ ಬರುತ್ತೆ. ಅಂದರೆ ಲೈಫ್ ಬಾಯ್ ಅಂದರೆ ಅದ್ರದ್ದು ಕೋಡು ಅಡ್ವರ್ಟೈಸ್ಮೆಂಟ್ ಏನೋ ಟ್ರೇಡ್ ಮಾರ್ಕ್ ಏನಪ್ಪ ಅಂದರೆ ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯ ಅಂತ ಆ್ಯಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಸೊ ಅಂದರೆ ನನ್ನ ಹೆಲ್ತ್ ಹಾಳು ಮಾಡ್ತಾರೆ ಅಂತ ಅಂದರೆ ನನಗೆ ಅನಾರೋಗ್ಯ ತಂದಿಟ್ಟು ನನಗೆ ತೊಂದರೆ ಕೊಡ್ತಾರೆ ಅಂತ ಆ್ಯಕ್ಚುಲಿ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡುತ್ತೆ. ಅನಾರೋಗ್ಯ ಅವನ ಹೂವಿಗೆ ಎಲ್ಲ ಸ್ವಲ್ಪ ಹೋಯ್ತಾ ಇರೋದು. ಆ್ಯಕ್ಚುಲಿ ಇವನ್ ಕತೆ ನೋಡಲ್ಲ. ಆ್ಯಕ್ಚುಲಿ ಅಮ್ಮ ಕರ್ಬೂಜ ಹಿಡ್ಕೊಂಡು ಹೋಯ್ತಾಳೆ, ಅವರು ಕವರ್ ಹಿಡ್ಕೊಂಡು ಹೋಯ್ತಾಳಲ್ಲ ಅವಳು ಕರ್ಬೂಜ ಹಿಡ್ಕೊಂಡು ಹೋಯ್ತಾ ಇರೋದು. ಇವನಿಗೆ 55EE2074 55EE2074 ಹೋಂಡಾ ಆ್ಯಕ್ಟಿವಾ. ಅವನು ಈಗ ಏನಪ್ಪ ಸ್ಮೈಲ್ ಮಾಡ್ಕೊಂಡು ಆಡ್ಕೊಳ್ತಾರಲ್ಲ ಆ ಥರ ಹಿಂಗೆ ಆಡ್ಕೊಳ್ತಾ ಇದ್ದ ಜೊತೆಗೆ ಅವ್ನ ಭುಜ ತೋರಿಸ್ತಾ ಇದ್ದ. ಅವ್ನು ಕಡ್ಡಿ ಪಲ್ವ ಅಂತಾರೆ ಇದ್ದ, ನಾನು ಕೈ ಕಳ್ಸಣ್ಣ ಹೊಟ್ಟೆ ಬಣ್ಣ ಅಂತಾರಲ್ಲ ಆ ಥರ ಇದ್ದಾನೆ ನೋಡೋಕ್ಕೆ ಅವನು. ಅಂದರೆ ನೀನು ಶೋಲ್ಡರ್ಸ್ ಮಾಡೋಕ್ಕಾಗಿಲ್ಲ, ಶೋಲ್ಡರ್ಸ್ ವರ್ಕೌಟ್ ಮಾಡಿಲ್ಲ, ಫಿಸಿಕಲ್ ಹಿಂಗಿದೆ ಅಂತ. ಆ್ಯಕ್ಚುಲಿ ನಾನೀಗ ಏನು ಹೇಳ್ತಿದ್ದೀನಿ ಅದಕ್ಕೆಲ್ಲ ನನ್ನದೇ ತಪ್ಪು. ಯಾಕೆ ಗೊತ್ತಾ, ಪ್ರಕಾಶ್ ಜೊತೆ ನಾನು 1 ಗಂಟೆ ವಾಗ್ವಾದ ಮಾಡಿದೆ ಇವತ್ತು ಅಂತ ಹೇಳಿಲ್ವ ನಾನು. ಅದು ವೀಡಿಯೋ ಕವರ್ ಮಾಡಿಬಿಟ್ಟಿದ್ರೆ ನನಗೀಗ ಪುಂಗಿ ಊದೋ ಪ್ರಮೇಯನೇ ಬರ್ತಿತ್ತಿಲ್ಲ. ಅದೊಂದು ಅಪ್ಲೋಡ್ ಮಾಡಿಬಿಡ್ಬೇಕಿತ್ತು ನಾನು ಅದೊಂದು ಕವರ್ ಮಾಡಲಿಲ್ಲ. ಯಾಕೆ ಅಂದರೆ ನನಗೆ ಆಲ್ರೆಡಿ ವೀಡಿಯೋ ಕವರ್ ಮಾಡೋದು ಎಲ್ರಿಗೂ ಗೊತ್ತೇ ಇರೋ ವಿಷಯ. ಸೊ ಬೇಕು ಅದೇ ಜಾಗದಲ್ಲಿ ಒಂದ್ಸರಿ ಹಲ್ಲೆ ಕೂಡ ಮಾಡಿದರು. ಸೊ ಸುಮ್ಮನೆ ಏನಾದ್ರು ಸಮಸ್ಯೆ ಸಿಗಾಕೋಬೋದು ಅಂತ ಅನ್ನೋ ಕಾರಣದಿಂದ ನಾನು ರೆಕಾರ್ಡ್ ಮಾಡಲಿಲ್ಲ. ಆದರೆ ಈಗ ಅದೇ ತಪ್ಪಾಯಿತು.
ಆ್ಯಕ್ಚುಲಿ ಇಲ್ಲಿ ಯಾರೋ ದುಡ್ಗ ಇದ್ದ ಅವ್ನು ಕವರ್ ಮಾಡಬೇಕಾಗಿತ್ತು, ಸ್ಕಿಪ್ ಆಗೋದ ಉಗಿತಾ ಇರೋದು ಅವನು. ಇವನ ಬದಲು ಅವನೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಉಗಿತಾನಂತೆ ಉಮೇಶ್ ಉಮಾಪತಿ ರಾಮಯ್ಯ, ಹಸ್ಬೆಂಡ್ ಆಫ್ ಐಶ್ವರ್ಯ ಅರ್ಜುನ್, ಸರ್ಜಾ ಫ್ಯಾಮಿಲಿ ಅಳಿಮಯ್ಯ. ಅವನ ಪರವಾಗಿ ಅವನು ಉಗಿದ್ಬಿಟ್ಟೋದ. ಅದೇ ಉಗಿಯೋದು ಅಲ್ಲಿ ಯಶಸ್ವಿನಿ KA9 EZ1744 KA09 EZ1744. ಅವ ಎಮ್ಮ ಡೆಡ್ಮಿ ಹೋಗ್ತಾ ಇದ್ದಾಳಲ್ಲ ಯಶಸ್ವಿನಿ, ಇಂಡಿಯನ್ TV ಯಶಸ್ವಿನಿ, ಅದೇ ಡ್ರೆಸ್ ಕೊಡೋಳ್ದು. ಸೊ ಅದೇ ರಿಲೇಟೆಡ್ ಗೆದ್ದುಬಿಟ್ಟಿದ್ಯಾ ಅಂತ. ಯಶಸ್ವಿನಿ ಯಶವಂತ್, ರಾಕಿಂಗ್ ಸ್ಟಾರ್ ಯಶ್ನ ಹೇಳಲಿಲ್ವಾ? ಇಲ್ಲೇ ಕ್ಲೀನಾಗಿ ಗೊತ್ತಾಗುತ್ತೆ ಯಶಸ್ವಿನಿ ಡ್ರೆಸ್ ಕೊಡೋದು. ಆ್ಯಕ್ಚುಲಿ ಏನದು ಅದೇ ಹೇಳ್ತಾ ಇದ್ದೀನಲ್ಲ, ಇವತ್ತು 20ನೇ ತಾರೀಕು ಆಗಿರೋದನ್ನ ಲೆಫ್ಟ್ ಲಾರ್ಡ್ ಕಿಂಗ್ ಪೊಸಿಷನ್ ಅವ್ನು ಕ್ಲೈಮ್ ಮಾಡ್ಕೊಳ್ತಾನೆ ಅಂತ. ಲೆಫ್ಟ್ ಲಾರ್ಡ್ ಕಿಂಗ್ ಪೊಸಿಷನ್ ಅವ್ನು ಕ್ಲೈಮ್ ಮಾಡ್ಕೊಂಡು ನನಗೆ ತೊಂದರೆ ಕೊಡ್ತಾರೆ ಅನ್ನೋದ್ರ ಹೆಲ್ತ್ ಹಾಳು ಮಾಡ್ತಾನೆ. ಪರ್ಟಿಕ್ಯುಲರ್ಲಿ ಏನದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು, ಆ ಲೈಫ್ ಬಾಯ್ ಸೋಪ್ ಎತ್ತಾಕಿದ್ದು, ಆಳು ಮೂರು ಎಲ್ಲ. ಝೀರೋ ಆ್ಯಕ್ಚುಲಿ ಇವಾಗ ವರ್ಕ್ ಮಾಡೋದು ಝೀರೋ, ಅದು 2 ಕೂಡ ಅಲ್ಲ. 20ಅಲ್ಲಿ ಬೆಳಿಗ್ಗೆ ಕೆಲಸ ಮಾಡುತ್ತೆ, ಅದು 2 ಕೆಲಸ ಮಾಡುತ್ತೆ, ಮಧ್ಯಾಹ್ನ 0 ಕೆಲಸ ಮಾಡುತ್ತೆ, ಪುನಃ ಅಗೇನ್ 2 + 0 = 2. ಅಗೇನ್ ಈವ್ನಿಂಗ್ಸ್ ಸಾಯಂಕಾಲ ನಂಬರ್ 2 ಕೆಲಸ ಮಾಡುತ್ತೆ. ಇದು ಆರ್ಗನೈಸ್ಡ್, ಇದು ಬೇಕಂತ ಹೊಡಿತಾ ಇರೋದು. ಇದು ಬಳ್ಳಾಳ್ದು, ಇದು ಆರ್ಗನೈಸ್ಡ್. HY8543 ಏನು ಗೊತ್ತಾ ಕ್ರಿಯೇಟ್ ಮಾಡ್ತಾ ಇರೋದು? ಬಸಪ್ಪ. ಇದು ಬಸಪ್ಪ ಬಂದೂರು ಬರ್ತಾರೆ, ನಂದಿ ನವೀನಿಗೆ ಬರುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಮೇನ್ ಅಂದರೆ ನಾನು ಬಸಪ್ಪಗಳಿಗೆ ಹೊಡೆಯೋದು ಎದುರಿಸೋದು ಏನೂ ಮಾಡಲ್ಲ. ಬಸಪ್ಪಗಳು ಅಂದರೆ ನನಗೆ ಇಷ್ಟ, ನಂದಿಗಳು ಅಂದರೆ. ಆ್ಯಕ್ಚುಲಿ ಯಾವಾಗ ಅದು ಅಂದರೆ 2013ರಲ್ಲಿ ಇದರಲ್ಲಿದ್ದೆ, ವಿಭೂತಿ ಮಹದೇಶ್ವರ ದೇವಸ್ಥಾನದಲ್ಲಿದ್ದೆ. ಬನ್ನೂರಲ್ಲಿ ವಿಭೂತಿ ಮಹದೇಶ್ವರ ದೇವಸ್ಥಾನದಲ್ಲಿದ್ದಾಗ ನಂದಿ ಬಿಡಿಸಿದ್ರು ಅವರು, ಅಂದರೆ ದೇವ್ರಿಗೆ ಗುಡ್ಡನ್ನು ಬಿಡಿಸಿದ್ರು. ದೇವಸ್ಥಾನಕ್ಕೆ ಹೊಸ ಬಸಪ್ಪನ ಅಪಾಯಿಂಟ್ ಮಾಡಿದ್ರು. ಆವಾಗ ಗುಡ್ಡನ್ನು ಬಿಡ್ತಾರಲ್ಲ, ಆ ಥರ ಪ್ರೊಸೀಜರ್, ದೀಕ್ಷೆ ಕೊಡ್ಸೋದೆಲ್ಲ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾನು ಅಲ್ಲೇ ಇದ್ದೆ. ಆವಾಗ ಸುಮಾರು 9-10 ನಂದಿಗಳನ್ನ ಕರೆಸಿದ್ರು ಬೇರೆ ಬೇರೆ ದೇವಸ್ಥಾನಗಳಿಂದ. ಸೊ ಆವಾಗ ನನಗೆ ಆ್ಯಕ್ಚುಲಿ ಅವಾಗ ಅಲ್ಲಿ ನಡೆದ ಘಟನೆಗಳು ಆಳುಗಳೆಲ್ಲ ಸ್ಟಡಿ ಮಾಡಿದ್ಮೇಲೆ ತಿಳ್ಕೊಂಡ್ಮೇಲೆ ನನಗೆ ಬಸಪ್ಪಗಳ ಮೇಲೆ ಒಂದು ಸ್ವಲ್ಪ, ನಂದಿಗಳ ಮೇಲೆ ಒಂದು ಸ್ವಲ್ಪ ಗೌರವ ಜಾಸ್ತಿ, ಜೊತೆಗೆ ಪ್ರೀತಿ ಜಾಸ್ತಿ. ಸೊ ಹೀಗಾಗಿ ನಾನು ಆ್ಯಕ್ಚುಲಿ ನಂದಿಗಳನ್ನ ಸಾಕೋದಕ್ಕೆ ಈಗ ಆನ್ಲೈನ್ ಎಷ್ಟೊಂದು ಸರಿ ಮಾತಾಡಿದ್ದೀನಿ ಏಲಿಯನ್ಸ್ಗಳ ಜೊತೆ ಚಾಟಿಂಗಲ್ಲಿ. ಅದಕ್ಕೋಸ್ಕರ ಒಂದು ಹೊಸ ಬ್ರೀಡ್ ಕೂಡ ಮಾಡೋದಕ್ಕೆ ಹೇಳಿದ್ದೀನಿ, ನೋಡಬೇಕು. ಸಾಕೋ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಅವ್ರು ನನ್ನ ಮುಂದೆ ನಂದಿಗೆ ಹೊಡೆದು ತೋರಿಸ್ತಾ ಇರೋದು ಫಾರ್ 2 ರೀಸನ್ಸ್. ಅದು ನವೀನ್ ಮತ್ತು ಬನ್ನೂರು ನೆಟ್ವರ್ಕು ಬರ್ತಿದೆ, ಬಸಪ್ಪ ಬನ್ನೂರು ಮತ್ತು ನಂದಿ ಅಂದರೆ ಬನ್ನೂರು ನವೀನ್ ನೆಟ್ವರ್ಕ್ ಬರ್ತಿದೆ. ಜೊತೆಗೆ ಅದು ನನ್ನ ಫೇವ್ರೇಟು, ಅದಕ್ಕೋಸ್ಕರ ಅವರು ಆ ಥರ ಕ್ರಿಯೇಟ್ ಮಾಡ್ತಾ ಇರೋದು ಬಡ್ಡೆ ತಾವು. ಪ್ರಕಾಶ್ ಬಲಾಂಗೋಚಿ, HB1505 KA09 ಅದು ಗಾಡಿ. ಬಾಳೆ ಎಲೆ ಬಳ್ಳಾಳ್, ಶ್ರುತ ಬಳ್ಳಾಳ್, ಮದ್ದೂರು ರೋಡೇ ಅದು. ಮೊದಲು ಹೊಡೆಯ ಅಷ್ಟೇ, ಆಮೇಲೆ ಹೊಡೆಸ್ಕೊಳ್ಳೋದೆ. ಇವನು ಮೊಳ್ಸಂದಿಲ್ಲ ಹೊಡೆಯೋಕೆ ಬರ್ತಾರೋದು ಇವ ಬೃಹಸ್ಪತಿ. ಹೊಗ್ಸಾಟ ಪ್ರಚಾರ. AB803 ಅಭಿ, ಅದು ಎಲ್ಲಿವರೆಗೆ ಬಂದವನೇ ಜಿಬ್ರಾ ಕ್ರಾಸ್ ಮಾಡೋದಕ್ಕೆ ಅವನು.